ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಕೂಡ ಭೀಮಾರ್ ಬೆಟ್ಟ ಮುಂದುವರಿತಾ ಇದೆ. ಯಾದಗಿರಿ, ವಿಜಯಪುರದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ನದಿ ತೀರ ಪ್ರದೇಶಗಳಲ್ಲಿ ಭಾರಿ ಪ್ರವಾಹ ಉಂಟಾಗ್ತಾ ಇದೆ. ಸಾಕಷ್ಟು ಹಾನಿಯಾಗ್ತಾ ಇದೆ. ಕಳೆದ 3-4 ದಿನಗಳಿಂದ ಈ ರೀತಿಯ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮತ್ತೆ 3-4 ದಿನಗಳ ಕಾಲ ಮಳೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಮಳೆಯ ಅವಾಂತರ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯಂತೂ ಜೋರು ಮಳೆ, ಭೀಮಾರ್ ಬೆಟ್ಟ ಮುಂದುವರಿತಾ ಇದೆ. ಯಾದಗಿರಿ ಆಗಿರ್ಬೋದು, ವಿಜಯಪುರದಲ್ಲೂ ಕೂಡ ನಿರಂತರವಾಗಿ ಮಳೆಯ ಅವಾಂತರ ಇದೆ. ಮಳೆಯಿಂದಾಗಿ ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕ ಮುಳುಗಡೆಯ ಹಂತದಲ್ಲಿ ಇದೆ ಅಂತಲೇ ಅನಿಸ್ತಾ ಇದೆ. ಈ ದೃಶ್ಯಾವಳಿಯನ್ನು ನೋಡ್ತಾ ಇದ್ರೆ ಸಾಕಷ್ಟು ಮಳೆ ಆಗ್ತಾ ಇದೆ. ನದಿ ತೀರ ಪ್ರದೇಶಗಳಲ್ಲಿ ಭಾರೀ ಪ್ರವಾಹ ಮತ್ತು ಹಾನಿ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಅವಾಂತರ ಆಗ್ತಾ ಇದೆ. ಸಾಕಷ್ಟು ಹಾನಿ ಆಗ್ತಾ ಇದೆ. ಇವತ್ತು ಉತ್ತರದಲ್ಲಿ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನೆರೆ ಪೀಡಿತ ಪ್ರದೇಶಗಳ ವೀಕ್ಷಣೆಯನ್ನು ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪರಿಶೀಲನೆ ಆದ ಬಳಿಕ ಅಧಿಕಾರಿಗಳ ಜೊತೆಗೆ ಸಿದ್ದರಾಮಯ್ಯ ಅವರ ಸಭೆ ಕೂಡ ಇರುತ್ತೆ. ಕಲಬುರಗಿ, ಬೀದರ್, ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲೆಗಳ ಅಧಿಕಾರಿಗಳ ಜೊತೆಗೆ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡ್ತಾರೆ. ಪ್ರವಾಹದಿಂದಾಗಿ ಭೀಮಾ ನದಿ ತೀರ ಪ್ರದೇಶಗಳಲ್ಲಿ ಭಾರಿ ಪ್ರವಾಹ ಜೊತೆಗೆ ಜನರ ಸಂಕಷ್ಟ ಇದೆ ಅಲ್ಲಿ. ಸೊ ಹಾಗಾಗಿ ಇವತ್ತು ವೈಮಾನಿಕ ಸಮೀಕ್ಷೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇವತ್ತು ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನು ಮಾಡ್ತಾರೆ. ಅದಾದ ನಂತರ ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಮುಂದೆ ಏನು ಮಾಡಬೇಕು, ಯಾವ ರೀತಿಯಾಗಿ ಪರಿಹಾರ ನೀಡಬೇಕು, ಎಷ್ಟು ಹಾನಿಯಾಗಿದೆ, ಏನು ಎತ್ತ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಪರಿಹಾರ ಹೇಗೆ ಬಿಡುಗಡೆ ಆಗಬೇಕು, ಎಲ್ಲಿ ಡೇಂಜರ್ ಇದ್ದಾವೆ, ಅಲ್ಲಿ ಬೇರೆ ಕಡೆಗೆ ಏನಾದರೂ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಹಜವಾಗಿ ಅಧಿಕಾರಿಗಳ ಜೊತೆ ಇವತ್ತು ಸಭೆ ಆಗತ್ತೆ. ಉತ್ತರ ಕರ್ನಾಟಕ ಭಾಗ ತತ್ತರಿಸಿ ಹೋಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ. ಅದರಲ್ಲೂ ಏನೋ ಮಾಡಿ ಬೆಳೆಗಳನ್ನು ಬೆಳೆದಿರ್ತಾರೆ, ಬಟ್ ಇದ್ದಕ್ಕಿದ್ದಾಗೆ ಈ ರೀತಿಯ ಮಳೆಯಿಂದಾಗಿ ಬೆಳೆದಿರುವಂಥ ಎಲ್ಲ ಬೆಳೆಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ರೈತರಿಗೆ. ಸೊ ಹಂಗಾಗಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಸೊ ಹಂಗಾಗಿ ಇವತ್ತು ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲೂ ಕೂಡ ಇವತ್ತು ಮಹತ್ವದ ಸಭೆ ಆಗತ್ತೆ. ಸೊ ಪರಿಹಾರ ಇವತ್ತೇ ಬಿಡುಗಡೆ ಆಗಬಹುದಾ, ಹೇಗೆ ಅಂತ? ಸಂಪತ್ತು, ಈಗಾಗಲೇ ಪರಿಹಾರ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಅವರ ಬಳಿ ಈ ಒಂದು PDA ಖಾತೆಯಲ್ಲಿ ಅಮೌಂಟ್ ಇದೆ. ಪರಿಹಾರ ಖಾತೆಯನ್ನು ವಿತರಣೆ ಮಾಡ್ಲಿಕ್ಕೆ ಸಮಸ್ಯೆ ಅಂತಂದ್ರೆ ಸರ್ವೆ ಆಗ್ಬೇಕಾಗತ್ತೆ ಮತ್ತು ಮಳೆ ಕಡಿಮೆ ಆಗಿ ಅಥವಾ ಏನು ಪ್ರವಾಹ ಕಡಿಮೆ ಇಳಿದು ಹೋದ ನಂತರ ಬೆಳೆ ಎಷ್ಟು ಪ್ರಮಾಣದಲ್ಲಿ ಲಾಸ್ ಆಗಿದೆ ಅಂತ ಅನ್ನೋದನ್ನ ತೋಟಗಾರಿಕೆ ಇಲಾಖೆ ಮತ್ತೆ ರೀತಿ ಈ ಒಂದು ಕಂದಾಯ ಇಲಾಖೆಯವರು ಜಂಟಿಯಾಗಿ ಸಮೀಕ್ಷೆ ನಡೆಸಿ ಆ ಸಮೀಕ್ಷೆಯನ್ನು ಅಸೆಸ್ಮೆಂಟ್ ಅನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಅನುದಾನವನ್ನು ಬಿಡುಗಡೆ ಮಾಡ್ಲಿಕ್ಕಾಗತ್ತೆ. ಎರಡನೇದಾಗಿ ಈಗೇನು ಅಲ್ಲಲ್ಲಿ ಸಾರ್ವಜನಿಕರು ಸಮಸ್ಯೆನ ಅನುಭವಿಸಿದ್ದಾರೆ ಅಥವಾ ಮನೆಯನ್ನ ಕಳ್ಕೊಂಡಿದ್ದಾರೆ, ಅವ್ರಿಗೆ ತಾತ್ಕಾಲಿಕವಾಗಿ ಪರಿಹಾರವನ್ನ ಮತ್ತೆ ಬೇರೆ ಬೇರೆ ಶೆಡ್ಗಳಲ್ಲಿ ಅಥವಾ ಬೇರೆ ಬೇರೆ ಕೇಂದ್ರಗಳಲ್ಲಿ ಅವ್ರಿಗೆ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಆ ಕಲ್ಪಿಸುವ ಮೂಲಕ ವಿಶೇಷವಾಗಿ ಈ ಒಂದು 4-5 ಜಿಲ್ಲೆಗಳಲ್ಲಿ ಭೀಮಾ ನದಿ ಇರ್ಬೋದು, ಅದೇ ರೀತಿ ಈ ಒಂದು ಮಹಾರಾಷ್ಟ್ರದಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡುವಂತ ಎಲ್ಲೆಲ್ಲಿ ಸಮಸ್ಯೆಗಳು ಕಂಡು ಬಂದಿದೆ ಅಲ್ಲೆಲ್ಲ ಮುಖ್ಯಮಂತ್ರಿಗಳು ಇಂದು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾರೆ. ವೈಮಾನಿಕ ಪರಿಶೀಲನೆ ನಡೆಸುವ ಮೂಲಕ ಅದಾದ ಬಳಿಕ ಕಲಬುರಗಿಯಲ್ಲಿ ಸಭೆಯನ್ನು ನಡೆಸಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀರ್ಮಾನ ಕೈಗೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಒಂದು ಪ್ರವಾಹ ಮತ್ತು ಮಳೆಯಿಂದಾಗಿ ಹಾನಿಯನ್ನು ಸಂಭವಿಸಿದೆ. ಆ ರೀತಿಯಾಗಿ ರೈತರು ಸಹ ಸಂಕಷ್ಟಕ್ಕೊಳಗಾಗಿದ್ದಾರೆ. ಈಗಾಗಲೇ ಸುಮಾರು 3.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತ ಬೆಳೆಗಳು ನಾಶವಾಗಿದೆ ಅಂತ ಅನ್ನೋದನ್ನ ಒಂದು ಮಾಹಿತಿಯನ್ನ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಏನು ಹೆಸರಿರ್ಬೋದು, ಉದ್ದಿರ್ಬೋದು, ತೊಗರಿ ಇರ್ಬೋದು, ಇವೆಲ್ಲ ಬೆಳೆಗಳು ಇರ್ಬೋದು ಮತ್ತು ದ್ವಿದಳ ಧಾನ್ಯಗಳ ಜೊತೆಗೆ ಇತರ ಬೆಳೆಗಳು ಸಹ ಮೆಕ್ಕೆಜೋಳ, ಭತ್ತ, ರಾಗಿ, ಸಜ್ಜೆ, ಸಿರಿಧಾನ್ಯ, ಉದ್ದು, ಹೆಸರು, ಶೇಂಗಾ, ಸೂರ್ಯಕಾಂತಿ ಈ ರೀತಿ ಸುಮಾರು ಕಬ್ಬು, ತಂಬಾಕು ಸೇರಿದಂತೆ ಸುಮಾರು 6,64,000 ಹೆಕ್ಟೇರ್ ಬೆಳೆದಿರುವಂತ ಪ್ರದೇಶ ಬೆಳೆದಿರುವಂತಹ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇವೆಲ್ಲವನ್ನ ಅಸೆಸ್ ಮಾಡಿ ಕೇಂದ್ರ ಸರ್ಕಾರ NDRF ನಾರ್ಮ್ ಪ್ರಕಾರ
ಪರಿಹಾರವನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೂ ಸಹ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕಾಗುತ್ತೆ ಮತ್ತೆ ಕೇಂದ್ರ ತಂಡಕ್ಕೂ ಸಹ ಮನವಿಯನ್ನು ಕಲ್ಪಿಸಬೇಕಾಗುತ್ತೆ. ವಿಶೇಷ ಅಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆಯಿಂದ ಮಹಾರಾಷ್ಟ್ರದಲ್ಲಿ ಏನು ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿ 3 ಡ್ಯಾಂಗಳಿಂದ ಅತಿ ಹೆಚ್ಚು ನೀರನ್ನ ರಾಜ್ಯಕ್ಕೆ ಬಿಡ್ತಾ ಇರುವಂತಹ ಪರಿಣಾಮವಾಗಿ ಈ ಒಂದು ಭೀಮೆ ಪ್ರವಾಹದಲ್ಲಿ ಭೀಮೆ ಸುತ್ತಮುತ್ತ ವ್ಯಾಪಕವಂತ ಹಾನಿ ಸಂಭವಿಸಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಂದು ಆ ಒಂದು ಏರಿಯಾಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಉಜ್ನಿ ಜಲಾಶಯ, ಅದೇ ರೀತಿ ವೀರ್ ಜಲಾಶಯ ಮತ್ತು ಸೀನಾ ಜಲಾಶಯಗಳನ್ನು ಸುಮಾರು 3.5 ಲಕ್ಷ ಹೆಕ್ಟೇರ್ 3.5 ಲಕ್ಷ ಕ್ಯೂಸೆಕ್ ನೀರನ್ನ ಬಿಟ್ಟಿರೋ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಮುಳುಗಡಾಗಿದೆ, ರಾಜ್ಯ ಹೆದ್ದಾರಿಗಳು ಮುಳುಗಡಾಗಿದೆ, ಸಂಪರ್ಕ ಕಲ್ಪಿಸಕ್ಕೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಜಿಲ್ಲಾಡಳಿತಗಳು ವ್ಯಾಪಕವಾಗಿ ಕ್ರಮವನ್ನು ಕೈಗೊಳ್ತಿದೆ. ಆದ್ರೆ ಇಲ್ಲಿ ಒಂದು ಹೇಮಕುಮಾರ್ ಆಪಾದನೆ ಬರ್ತಾ ಇರೋದು, ಇನ್ನು ಕಳೆದ ಕೆಲ ದಿನಗಳ ತನಕ ಸಹ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಬೇಡಿ ಬಿಟ್ಟಿದ್ರು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವ ಸಂಪುಟ ಸಭೆ ನಂತರ ಕಲಬುರಗಿ ತೆರಳಿದ್ದು ಅಲ್ಲಿ ಅವರು ಜಿಲ್ಲೆ ಪರಿಹಾರ ಕೈಗೊಳ್ತಾ ಇದ್ದಾರೆ. ಉಳಿದಂತೆ ಬೀದರ್ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲೇ ಇದ್ದಾರೆ. ಈ ರೀತಿಯಾಗಿ ಆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಅದೇ ರೀತಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಮತ್ತೆ ಮೈಸೂರಿನ ದಸರಾ ಕಾರ್ಯಕ್ರಮದಲ್ಲ ಭಾಗವಹಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಆಯಾ ಜಿಲ್ಲಾ ಮಟ್ಟದಲ್ಲಿ ಕಳೆದ 1 ತಿಂಗಳು ನಿರಂತರವಾಗಿ ಮಳೆ ಆಗ್ತಾ ಇದ್ರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿರ್ಬೋದು, ಶಾಸಕರುಗಳಿರ್ಬೋದು ಆ ಒಂದು ವಿಷಯದಲ್ಲಿ ಗಮನ ಹರಿಸ್ತಲ್ಲ. ಅದ್ರ ಪರಿಣಾಮ ಅಂತಂದ್ರೆ ರಾಜ್ಯ ಸರ್ಕಾರದ ಬಳಿ ಅನುದಾನ ಇಲ್ಲ, ಕಾಮಗಾರಿ ಕೈಗೊಳ್ಳಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಒಂದು ಕಾರಣವನ್ನು ನೆಪವನ್ನು ಇಟ್ಕೊಂಡು ಇವ್ರು ಯಾರು ಸಹ ಕೈ ಸಿಗ್ತಾ ಇರಲ್ಲ. ಈಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಮತ್ತು ಪ್ರವಾಹ ಪರಿಸ್ಥಿತಿಯಿಂದಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಿದೆ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಸಹ ಈಗ ಸ್ಥಳ ಪರಿಶೀಲನೆ ತೆರಳಿದ್ದಾರೆ. ಕಳೆದ 1 ವಾರದಿಂದ ನಿರಂತರವಾಗಿ ಆ ಭಾಗದಲ್ಲಿ ಪ್ರವಾಹ ಆಗ್ತಾ ಇದೆ, ಜನರ ಸಮಸ್ಯೆ ಇದೆ ಅಂತ ಕಂಡು ಬಂದು ಸಹ ಉಸ್ತುವಾರಿ ಸಚಿವಗಳು ಆ ಕಡೆ ತಲೆ ಹಾಕಿರ್ಲಿಲ್ಲ. ಆದ್ರೆ ಈಗ ವಿಪಕ್ಷಗಳು ಸಹ ಬಿಜೆಪಿ ಅವರು ಸಹ 2 ತಂಡಗಳನ್ನು ಮಾಡ್ಕೊಂಡು ಆ ಒಂದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಕೆಲವೊಂದ್ ಕಡೆ ಅಲರ್ಟ್ ಆಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಅದೇ ರೀತಿ ಕಂದಾಯ ಸಚಿವಂತ ಕೃಷ್ಣ ಬೈರೇಗೌಡರು ಇಂದು ಅಲ್ಲಿಗೆ ಆ ಒಂದು ಭಾಗ ತೆರಳುತ್ತಿದ್ದಾರೆ. ಜಲಸಂಪನ್ಮೂಲ ಸಚಿವಂತ ಡಿ.ಕೆ. ಶಿವಕುಮಾರ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು, ಮೈಸೂರು ಕಾರ್ಯಕ್ರಮ, KRS ಕಾರ್ಯಕ್ರಮ ಸುತ್ತಾಡ್ತಾ ಇರೋ ಹೊರತು ಆ ಸಂತ್ರಸ್ತ ಪೀಡಿತ ಪ್ರದೇಶಗಳಿಗೆ ಮತ್ತೆ ಎಲ್ಲೆಲ್ಲಿ ಪ್ರವಾಹ ಕಂಡು ಬಂದಿದ್ರಿಂದ ಏನ್ ಪರಿಹಾರ ಮಾಡಬೇಕು ಅಂತ ಬಗ್ಗೆ ಅವರು ಯಾವ್ದು ಚರ್ಚೆಯನ್ನು ನಡೆಸಿಲ್ಲ ಮತ್ತು ಆ ಕಡೆಗೆ ತಲೆಯನ್ನು ಹಾಕಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಒಂದ್ ಕಡೆ, ಇನ್ನೊಂದು ಕಡೆ ರೈತರ ಸಂಕಷ್ಟ ತೀವ್ರ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇಂದು ಸಭೆ ಈ ಒಂದು ವೈಮಾನಿಕ ಪರಿಶೀಲನೆ ನಡೆಸಿದ ನಂತರ ಕಲಬುರಗಿಯಲ್ಲಿ ಸಭೆ ಸೇರಿ ಅಧಿಕಾರಿಗಳು ಸಭೆ ನಡೆಸಿ ಅಂತಿಮವಾಗಿ ಒಂದು ತೀರ್ಮಾನ ಕೈಗೊಳ್ತಾರೆ. ಎಷ್ಟು ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಯಾವಾಗ ಮಾಡಬೇಕು ಮತ್ತು ಆದಷ್ಟು ಶೀಘ್ರವಾಗಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಸಹಾಯ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.